ಈ ಕಾರ್ಯಕ್ರಮಕ್ಕೆ ನಾಟಕ ಅನಾವರಣ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಕರ್ನಾಟಕ ರಾಜ್ಯ ಎಸ್ಟಿ ಘಟಕದ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀ ಸೊಣ್ಣೀರಪ್ಪ ಹಳ್ಳೆಪ್ಪನವರು ಇವರು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯನ್ನು ಆಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ಹೇಳಿ ವಿನಂತಿ. ಚೌಡೇಶ್ವರಿ ದೇವಿಯ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂಥ ಬಾಗೇವಾಡಿಯಲ್ಲಿ ಬಡವರ ಒಡಲು ಅರ್ಥಾತ್ ಬೆಂಕಿಯ ಸಿಡಿಲು ಎಂಬ ಸುಂದರ ಸಾಮಾಜಿಕ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮಾನ್ಯತಾನೆ ಮುಂಡ್ರಿಗಿ ಭಾಗದ ತಾಲೂಕಾ ಅಧ್ಯಕ್ಷರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರೇ, ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮಕೃಷ್ಣ ದೊಡ್ಡಮನಿ ಅವರೇ, ಜ್ಯೋತಿ ಬೆಳಗಿಸಿರ್ತಕ್ಕಂಥ ಇವರು ಯಾರು ಇಲ್ಲ ಅಲ್ ಬಿಡಪ್ಪ, ಇವರು ಸುಮ್ಮನೆ ಹಾಕೋ ಇವ್ರ ಹೆಸರು ಶಿವಕುಮಾರ್ ಗೌಡ್ರು ಇಲ್ಲ, ಆನಂದ್ ಗಡ್ಡ ದೇವ್ರ ಮಠ ಇಲ್ಲ. ಅವ್ರಿಗೆ ಇದು ರುಚಿ ಗೊತ್ತಿಲ್ಲ ಈ ನಾಟಕದಾಗ ಎಷ್ಟು ಮಂದಿ ಕುಂತಿರ್ತೈತಿ ಅಂತೇಳಿ. ಮನೆಯಾಗಿದ್ದವರು ಮಕ್ಕಂಡವರು ಎಲ್ಲರೂ ಬರ್ತಾರೆ ಈ ನಾಟಕ ನೋಡಕ್. ಇದಕ್ಕೆ ಬರ್ಬೇಕು, ಅವ್ರು ರಾಜಕಾರಣ ಮಾಡ್ಬೇಕಂದ್ರೆ ಇದಕ್ಕೆ ಬರ್ಬೇಕು. ನಾವು ನಮ್ಮ ರಾಮಕೃಷ್ಣ ದೊಡ್ಡಮನಿ ಅವರಂತೂ ನಾವು ಎಲ್ಲಿಯಾದ್ರೆ ಇರ್ತೀವಿ, ಹೌದಿಲ್ರಪ್ಪ? ಹೇಳಿ ಅವ್ರಿಗೆ ಮುಂದೆ ಮಿಸೇಜ್ ಹೋಲಿ ಅವ್ರಿಗಿದು. ಇನ್ನ ಯಾರು ಎಲ್ಲರಿಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಬುಡ್ದಯ್ಯನವರು, ಅವರು ಈ ಸಭೆಯಲ್ಲಿ ಎಳವತ್ತಿಯವರು ಅದಾರು. ಮತ್ತು ನಮ್ಮ ಅಣ್ಣವರು ಕಾಂಟ್ರಾಕ್ಟರು ಭೀಮ್ ರೆಡ್ಡಿ ರಾಜು. ಆಮೇಲೆ ಹಿಂದೆ ಕುಂತಿರ್ತಕ್ಕಂಥ ಎಲ್ಲ ಬಾಗೇವಾಡಿಯ ಸಮಸ್ತ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಹಿರಿಯರು, ಯುವಕರು, ಹೆಚ್ಚಿನದಾಗಿ ಕಲೆಯನ್ನು ನೋಡಲು ನೆಲೆಯಾಗಿ ಕುಳಿತಿರ್ತಕ್ಕಂಥ ಕಲಾಭಿಮಾನಿಗಳು, ತಾಯಂದರು ಮತ್ತು ಮಕ್ಕಳು. ನೋಡ್ರಿ ಈ ನಾಟಕ ನೋಡ್ರಿ, ಮಣ್ಣಾಗ ಹೆಂಗ್ ಕುಂತಾರ. ಏನಾರ ಒಂದು ನಾವು ರಾಜಕೀಯ ಸಭೆ ಕರೆದ್ರೆ ಬರ್ತಾರಲ್ಲಪ್ಪ ಹಿಂಗೆ ಅವರು, ಸಾಧ್ಯನೇ ಇಲ್ಲ. ಕೋಟಿ ಕೊಟ್ಟರು ಸಿಗಲಾರ್ದ ಬೆಲೆ ಈ ಕಲೆಗೆ ಸಿಗ್ತೈತೆ ಅನ್ನೋದನ್ನ ಬಾಗೇವಾಡಿ ಗ್ರಾಮದವ್ರು ತಿಳ್ಕೋಬೇಕು. ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾವು ರೊಕ್ಕ ಕೊಟ್ಟು ಕರ್ಕೊಂಬಂದು ಕುಂದಿರ್ಸ್ಬೇಕ್ರಿ. ಯಾಕಂದ್ರೆ ನಾನು 2 ವರ್ಷ ಮಾಡಿದ್ನಲ್ಲ ಇಲೆಕ್ಷನ್, ಅವನವನು ಸಿಗಾವಲ್ ಕೈಗೆ ಬೇಡ ಸಿಕ್ಕರು ಏನೇನ ಗೊತ್ತದಾವ ಎಲ್ಲ ನಿಮ್ಗೆ. ಅದ್ರಾಗ ಹೋಗಿ ಅದನ್ನೇ ಯಾಕೆ ಮಾಡ್ಕೋಬೇಕು ಮಾರ, ಬೇಡ. ನಮ್ಮ ಶಾಸಕರಂದು ಸರಳವಾಗಿ 1 ವರ್ಷ ಪೀರಿಯಡ್ ಮುಗಿಸ್ಕೊಂತ್ರ ಆರಾಮ. ಇರ್ಲಿ, ಆ ಜಾಗ ಹೋಗೋದು ಬೇಡ. ಅದು ಬರೋದು ಇದ್ರೆ ಗೆರೆ ಮುಡಿದ್ರೆ ತಾನ ಬರ್ತೈತೆ ಹುಡುಕ್ಯಾಡು. ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ನಾಟಕದ ಬಗ್ಗೆ ಅಷ್ಟೇ ಮಾತಾಡೋದು. ಈ ನಾಟಕ ಅಂದ್ರೆ ಏನಪ್ಪ, ಒಂದು ನಮ್ಮ ಮನೆ ಕುಟುಂಬ ಇದ್ದಂಗೆ. ನಮ್ಮ ಮನೆ ಕುಟುಂಬ ಇದ್ದಾಗಿದ್ದು ನಾಟಕನೇ ಒಂದು ಕುಟುಂಬ. ಅದನ್ನ ನಮ್ದ ನೋಡಿ ಒಂದು ಕುಟುಂಬದಾಗ ಏನಾಗೈತೆ ನೋಡಿ ಕಲಾವಿದರು ನಾಟಕ ಬರೆದಿರ್ತಾರೆ. ಅಂಥ ನಾಟಕವನ್ನು ಬಾಗೇವಾಡಿಗೆ ಆಡಕತ್ತಾರು. ಈ ನಾಟಕದಲ್ಲಿ ಒಳ್ಳೆಯದನ್ನು ಮಾತ್ರ ನೀವು ತಗೊಳ್ರಿ, ಕೆಟ್ಟದ್ದನ್ನ ತಗೋಗ್ಲಕ್ ಹೋಗ್ಬೇಡ, ಅದು ಬಿಸಾಕ್ಬಿಡ್ರಿ. ಮೊದಲ ಕೆಟ್ಟವನ ಉದ್ಧಾರ ಆಗ್ತಾರ. ಸತ್ಯ ಧರ್ಮಕ್ಕೆ ಕಾಲ ಚೂರು ಇರ್ತೈತಿ. ಸತ್ಯ ಧರ್ಮಕ್ಕೆ ಕಾಲ ಎಷ್ಟು ಇರ್ತೈತಿ? ಭಾಳ ಸ್ವಲ್ಪ ಇರ್ತೈತಿ. ನೋಡ್ರಿ ಮೊನ್ನೆ ಅವನು ಒಬ್ಬ ಕಿಲಿಕಿಲಿ ಏನು ಗಿಲಗಿಲ್ಲ, ನಾವು ಗಿಲಗಿಲ್ಲ ಏನಪ್ಪ, ಒಂದು ಕಲೆಯಿಂದ ಎಲ್ಲೆಲ್ಲಿ ಹೋದವ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಬಿಟ್ಟ. ಎದರಾಗಿದ್ದ ಈ ಕಲೆಯಿಂದ ಅವ ಯಾರನ್ನೂ ಬಿಡ್ಲಿಲ್ಲ, ಮಾಜಿ ಮುಖ್ಯಮಂತ್ರಿನೂ ಬಿಡ್ಲಿಲ್ಲ, ಯಡಿಯೂರಪ್ಪನೂ ಬಿಡ್ಲಿಲ್ಲ, ಎಲ್ಲರೂ ಕಂಡು ಬಂದ. ದುಬ್ಬ ಬರ್ಸಿದ್ರು ಗಿಟದ ನೋಡಕ್ಕೆ. ಅದಕ್ಕೆ ಕಲೆ ಅನ್ನೋದು ದೊಡ್ಡದಿದೆ. ಆ ಕಲೆಗೆ ಬೆಲೆ ಕಟ್ಟಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಸತ್ತೋದ. ಅವನು ಸತ್ರ ಅವನು ನೋಡಕ್ ಹೋದ ಕಾಲ್ ತುಲ್ದಕ್ಕೆ 3-4 ಮಂದಿ ಸತ್ತು. ಅದು ಎದರಿಂದ? ಕಲೆಯಿಂದ. ಇವತ್ತೊಂದು ಏನಾರ ಬಿರುದು ಬರ್ತೈತೆ ಅಂದ್ರೆ ಕಲೆಯಿಂದ ಮಾತ್ರ ಬಿರುದು ಬರ್ತೈತಿ. ಆ ಬಿರುದು ಒಳ್ಳೆ ರೀತಿಯಿಂದ ಪಾತ್ರ ಮಾಡಿದ್ರೆ ಮಾತ್ರ ಅದು ಬಿರುದು ಬರ್ತದ. ಇವತ್ತು ನಾವು ಒಳ್ಳೆ ರೀತಿಯಿಂದ ಪಾತ್ರ ಮಾಡೀವಿ. ನೀವೇನು ಕರಿತೀರಿ ಸುತ್ತಮುತ್ತ ಎಲ್ಲರೂ ಕಾಲು ಕೆದರಿದ ಹುಲಿ ಅಂತೀರಿ.
ಅದು ಎದರಾಗ ಬಂದೈತಿ, ಈ ಕಲಿಯದಾಗ ಬಂದೈತಿ. ಅದು ನನ್ನ ಹೆಸರು ಶಾಂಡವೀರಪ್ಪ, ಆದ್ರೆ ಎಲ್ಲರೂ ಹುಲಿ ಹುಲಿ ಅಂತ. ಈ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಿತ ಅವ್ರ ಪಕ್ಷ ಬೇರೆ ಬಿಡೋ ಆಗ್ಲಿ, ಆದ್ರೂ ಸಹಿತ ನಾ ಎಲ್ಲರ ಹುಲಿಯಪ್ಪ ಎಲ್ಲಿದೆ ಅಂದ್ರು ಬಿಜೆಪಿ ಆಗದೀನ್ರಿ ಅಂದಿ, ಎಲ್ಲಿದೆ ಅಂದ್ರು ಬಿಜೆಪಿ ಆಗದೀನ್ರಿ ಅಂದಿ. ಹಂಗ ಕಲೆಗೆ ಬೆಲೆ ಮಾತ್ರ ಸಾಕಷ್ಟು ಐತಿ. ಅಂತ ಕಲೆಯನ್ನು ನೋಡ್ಲಿಕ್ಕೆ ನೀವೆಲ್ಲರೂ ನೆಲೆ ಹಾಕಿ ಕುಂತಿದ್ರಿ. ನಮಗ್ ನೋಡ್ರಿ ಇನ್ನು ಕಕ್ಕೂರ್ಗೆ ಹೋಗ್ಬೇಕು. ನಾವು ಕಕ್ಕೂರ್ಗೆ ಯಾವಾಗ ಹೋಗ್ಬೇಕು ಹೇಳ, ಇಲ್ಲೇ 11:30 ಆಗಿರುತ್ತಾನ. ಅದಕ್ಕೆ ನಮ್ಮ ರಾಮಚಂದ್ರನವ್ರಿಗೆ ಮಾತಾಡಕ್ಕೆ ಅನುಮತಿ ಕೊಡ್ತೀನಿ, ಹೆಚ್ಚು ಮಾತಾಡಂಗಿಲ್ಲ. ಕಲೆಯನ್ನು ನೋಡ್ರಿ, ಒಳ್ಳೇದು ತಗೊಳ್ರಿ, ಕೆಟ್ಟದ್ದನ್ನು ಬಿಸಾಕಿರ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಕುರಿತು ಬಹಳಷ್ಟು ವಿಚಾರಗಳನ್ನ ವೇದಿಕೆ ಮೇಲೆ ಹಂಚಿಕೊಂಡಂತಹ ಎಸ್ಟಿ ಘಟಕದ ಉಪಾಧ್ಯಕ್ಷರಾಗಿರುವಂತಹ ಸಣ್ಣವೀರಪ್ಪ ಹಳ್ಳೆಪ್ಪನವರವರಿಗೆ ತುಂಬ ಹೃದಯದ ವಂದನೆ, ಅಭಿನಂದನೆಗಳು. ಬಂಧುಗಳೇ, ಮಾನ್ಯ ಸಣ್ಣವೀರಪ್ಪ ಹಳ್ಳೆಪ್ಪನವರವರು ಅವರು ಕೂಡ ಒಬ್ರು ಕಲಾವಿದರು. ಅವರು ಕೇವಲ ಕಲಾವಿದರು ಮಾತ್ರ ಅಲ್ಲ, ಆ ಕಲೆಗೆ ಜೀವ ಕಳೆಯನ್ನ ತುಂಬಿದಂತಹ ಅದೆಷ್ಟೋ ಪ್ರಸಂಗ ನಮ್ಮ ಕಣ್ಣು ಮುಂದೆ ನೋಡಿದ್ದೇವೆ. ಈಗ ವೀರ ಸಿಂಧೂರ ಲಕ್ಷ್ಮಣರ ಒಂದು ಕ್ರಾಂತಿಕಾರಿ ಡೈಲಾಗ್ ಅನ್ನ ಹೇಳ್ಬೇಕಂತೇಳಿ ಅಭಿಮಾನಿಗಳ ಪರವಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಗೌರವ ಕೊಡಬೇಕು. ನೀವೇನ ಕೇಳ್ತೀರಿಪ್ಪ, ನಮಗದನ್ನ ಮಾಡಿದ್ರಾಗ ಅದೇನಂತ ಹಾಡ್ದೊಟ್ಟಿ ಹಾಡ್ದೊಟ್ಟಿ ಹಂಗ. ಆದ್ರೂ ನಿಮ್ಮ ಪ್ರೀತಿಗಾಗಿ ನಾ ಹೇಳ್ಬೇಕಾಗ್ತದೆ. ಈಗ ಏನಾಕತ್ತೆ ಅಂದ್ರೆ ನಾವು ಬಹಳ ಆಕರ್ಷಣೆ ತಗೊಂಡಾಗ ಅದು ನಮ್ಮ ಹೃದಯಕ್ಕೆ ತ್ರಾಸ ಆಗ್ತತಿ. ಆದ್ರೆ ನಿಮ್ಮ ಪ್ರೀತಿಗಾಗಿ ತ್ರಾಸ ಆದ್ರೂ ಆಗಲಿ, ಹೇಳ ಏನಾಗದಾಗ ಅಲ್ಲ, ನೀರು ಕುಡ್ದ ಹೇಳ್ಬೇಡ. ನನ್ನ ಮಗನ, ನನ್ನ ಎದುರಿಗೆ ನಿಂತು ಮಾತನಾಡುವುದು ಸಕ್ಕಾಮಗನ ನಿನಗೆ. ನಿನ್ನ ಈ ಬಂದೂಕಿನಿಂದ ಸೊಟ್ಟು ಬಿಡ್ತೀನಿ ಮಗನ, ಸೊಟ್ಟು ಬಿಡ್ತೀನಿ. ಲೇ ಗೌಡ, ಗಂಡು ಗೊಂಡಿಗೆ ಪಡೆದ ಈ ಗಂಡಿಗೆ ನಿನ್ನ ಬಂದೂಕಿನ ಗೊಂಡು ಏನ್ ಮಾಡ್ತಲೇ ಮಗನ? ನಿನ್ನ ರುಂಡವನ್ನು ಕಳೆದುಕೊಂಡು ನಿನ್ನ ಹೆಂಡತಿ ರಂಡೆಯಾಗುವುದಿನ ಹಿಂದೆ ಇರಬೇಕು. ಇಂಥ ವೀರ ಸಿಂಧೂರ್ ಲಕ್ಷ್ಮಣ್ಗೆ ಹಾಕ್ತಾರ ಬ್ರಿಟಿಷ್. ಅವಾಗ ಗೌಡ ಹೋಗ್ತಾ ಬ್ರಿಟಿಷರಿಗೆ ಹಣದಾಸೆ ತೋರಿಸ್ತಾನ. ವೀರ ಸಿಂಧೂರ ಲಕ್ಷ್ಮಣನನ್ನ ಹಿಡಿದುಕೊಟ್ಟವರಿಗೆ 5 ಲಕ್ಷ ಬಹುಮಾನ ಅಂತ ಸಾರ್ತಾರು. ಆಗಲೇ ಹುಟ್ಟಿ ಬಿಡ್ತಾನ ನಮ್ಮ ಒಳಗೆ ಒಬ್ಬ ದುಷ್ಟ ಹಣದಾಸೆಗೆ. ಅವಾಗ ಅವನ ಕರ್ಕೊಂಡು ಹೋಗ್ತಾರ ಬ್ರಿಟಿಷರ್ನ. ಸಿಂಧೂರ ಲಕ್ಷ್ಮಣ ತನ್ನ ತಂಗಿ ಅಳಿಯನನ್ನ ಕರ್ಕೊಂಡು ಒಂದು ಕಂದಿಲ ಹಚ್ಚಿಕೊಂಡು ಊಟಕ್ಕೆ ಕುಂತಿರ್ತಾರ. ಆ ಕಂದಿಲ ಮುಂದೆ ಕುಂತಿರ್ತಕ್ಕಂಥವನೇ ವೀರ ಸಿಂಧೂರ ಲಕ್ಷ್ಮಣ ಅಂತ ಹೇಳುವುದಷ್ಟೇ ತಡ ಬ್ರಿಟಿಷರು ಕೊಂಡು ಹಾಕಿ ಬಿಡ್ತಾರೋ. ಮೋಸ ನರಸಿಂಹ ಇಲ್ಲಿದ್ದ ಪಾರಾಗುಡು. ನಾವು ಸತ್ರು ನಿನ್ನ ಜೊತೆ ಸಾಧ್ಯವೇ, ನಿನ್ನನ್ನು ಬಿಟ್ಟು ಹೋಗುದಿಲ್ಲ ಮಾವ, ನಿನ್ನನ್ನು ಬಿಟ್ಟು ಹೋಗುದಿಲ್ಲ. ನರಸಿಂಹ ಹೋಗ್ರು. ಈ ಒಬ್ಬ ಸಿಂಧೂರಲ್ ಲಕ್ಷ್ಮಣ ಏನಾಯ್ತು? ಊರಿಗೊಬ್ಬ ಲಕ್ಷ್ಮಣನಾಗಿ ಬದುಕೋಗ್ರು.
ಸಿಂಧೂರ ತಾಯಿ ಮಣ್ಣಿನ ಋಣ ಇಲ್ಲಿಗೆ ಮುಗಿತಮ್ಮ. ಅಮ್ಮ, ನನ್ನನ್ನು ನಿನ್ನ ಮಡಿಲಲ್ಲಿ ಕಳೆದುಕೊಳ್ಳಮ್ಮ. ಅಮ್ಮ, 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 ನನ್ನನ್ನು ಕಳೆದುಕೊಳ್ಳಮ್ಮ. ತಮ್ಮ ಅದ್ಭುತವಾದ ಕಲೆಯ ಮೂಲಕ ನಮ್ಮೆಲ್ಲರನ್ನ ಒಂದು ಕ್ಷಣ ಮಂತ್ರಮುಗ್ಧರನ್ನಾಗಿಸಿದಂತಹ ರಾಜ್ಯ ಎಸ್ಟಿ ಘಟಕದ ಉಪಾಧ್ಯಕ್ಷರಾಗಿರುವ ಮಾನ್ಯ ಸಣ್ವೀರಪ್ಪ ಹಳ್ಳೆಪ್ಪನವರಿಗೆ ಬಾಗೇವಾಡಿ ಗ್ರಾಮದ ಸಮಸ್ತ ಕಲಾ ಅಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದೆ.